ವೀಕ್ಷಕರೇ ನಮಸ್ಕಾರ. ಸ್ವಪ್ನಫಲ ವಿಚಾರಕ್ಕೆ ಸ್ವಾಗತ. ಗ್ರಾಚಾರ ಪರಿಹಾರ ಚಾನಲ್ ವತಿಯಿಂದ ಈಗಾಗಲೇ ಅನೇಕ ವಿಧದ ಸ್ವಪ್ನಗಳ ಬಗ್ಗೆ ತಿಳಿಸ್ಕೊಡ್ಲಾಗಿದೆ. ನೋಡಿ, ಸ್ವಪ್ನಗಳು ಅಂದ ತಕ್ಷಣ ಎಲ್ಲ ಬಗೆಯ ಸ್ವಪ್ನಗಳಿಗೂ ನಾವು ಫಲವನ್ನು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಅದು ಯಾವಾಗ ನಿಮಗೆ ಕಾಣಿಸ್ಕೊಂಡಿದೆ, ರಾತ್ರಿ ಎಷ್ಟು ಹೊತ್ತಲ್ಲಿ ಕಂಡಿದೆ, ಆವತ್ತಿನ ಹಿಂದಿನ ದಿನ ಅಥವಾ ಒಂದು ವಾರದೊಳಗಡೆ ನೀವೇನಾದರೂ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ರಾ, ಅದರ ದೃಶ್ಯ ನೋಡಿದ್ರಾ, ಇವೆಲ್ಲವನ್ನೂ ಕೂಡ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಇದೆಲ್ಲವನ್ನು ತಿಳ್ಕೊಂಡು ನಾವು ಸ್ವಪ್ನಕ್ಕೆ ಫಲಾಫಲಗಳನ್ನು ಹೇಳಬೇಕಾಗತ್ತೆ. ಹೀಗಾಗಿ ಪ್ರತಿಯೊಂದು ಸ್ವಪ್ನಕ್ಕೂ ನಾವು ಯೋಚನೆ ಮಾಡೋದು ಬೇಕಾಗಿಲ್ಲ. ಹಾಗೆಯೇ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಕೂಡ ಇರಲ್ಲ. ಆದ್ರೂ ಇದ್ದಕ್ಕಿದ್ದ ಹಾಗೆ ನೀವು ಯಾವುದೇ ವಿಚಾರ ಅಂದರೆ ಯಾವ ವಿಷಯದ ಬಗ್ಗೆ ನೀವು ಸ್ವಪ್ನವನ್ನು ಕಂಡ್ರೋ ಆ ವಿಚಾರದ ಬಗ್ಗೆ ನೀವು ಯೋಚನೆ ಮಾಡಿದ್ದಿಲ್ಲ, ಆದರೂ ಕೂಡ ಆ ಸ್ವಪ್ನ ಬಿದ್ದಿದೆ, ನಿಮ್ಮ ತಲೆಗೆ ಅದು ಕೊರಿತಾ ಇದೆ, ನೀವು ಎದ್ಮೇಲೂ ಕೂಡ ಆ ವಿಚಾರ ನಿಮಗೆ ತುಂಬಾ ಸ್ಪಷ್ಟವಾಗಿದೆ. ಈ ಥರದ್ದೆಲ್ಲನೂ ನಾವು ತಿಳ್ಕೊಂಡಾಗ ಅದಕ್ಕೆ ಫಲಾಫಲಗಳನ್ನು ಹೇಳಬೇಕಾಗತ್ತೆ. ಹಾಗೆಯೇ ಇವತ್ತಿನ ವಿಚಾರ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ವೀಕ್ಷಕರೇ, ಸ್ವಪ್ನ ಅಂದ ತಕ್ಷಣ ಏನು ಬೇಕಾದರೂ ಕಾಣಿಸ್ಕೊಳ್ಬೋದು. ನಾನು ಈಗಾಗಲೇ ಹೇಳಿದೆ ನಿಮಗೆ. ಅದರಲ್ಲಿ ನೀವು ನಿಮ್ಮ ಆಲೋಚನೆಗಳೇ ಒಂದು ದೃಶ್ಯ ರೂಪವಾಗಿ ನಿಮ್ಮ ಕನಸಿನಲ್ಲಿ ಬರಬಹುದು, ಅಥವಾ ಯಾರೋ ಹೇಳಿರೋ ವಿಚಾರ ಕೂಡ ನಿಮ್ಮ ಕನಸಿನಲ್ಲಿ ಕಾಣಿಸ್ಕೊಳ್ಬಹುದು. ಅಥವಾ ನೀವು ತುಂಬ ದುಃಖ ಪಡ್ತಾಯಿದ್ರೆ ಅದರ ಸಂಬಂಧವಾಗಿ ನಿಮಗೆ ಕನಸಿನಲ್ಲಿ ಕಾಣಿಸ್ಕೊಂಡು ಆ ವಿಚಾರಗಳ ಬಗ್ಗೆ ನೀವು ದುಃಖವನ್ನು ತೋಡ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಮನಸ್ಸು ಹಗುರವಾಗಬಹುದು. ಹೀಗೆ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಕುರಿತಕ್ಕಂತಹ ವಿಚಾರಗಳು ಸ್ವಪ್ನದಲ್ಲಿ ಹೊರಗಡೆ ಬಂದು ನಿಮ್ಮನ್ನು ಒಂದು ರೀತಿ ರಿಲ್ಯಾಕ್ಸ್ ಮಾಡಬಹುದು. ಇಲ್ಲ ಅಂತಂದರೆ ನೀವು ಯಾವುದೇ ಯೋಚನೆ ಮಾಡದೇ ಇದ್ದಂತಹ ವಿಚಾರಗಳು ಕೂಡ ಬರಬಹುದು, ಅಥವಾ ಯಾವುದೋ ದೃಶ್ಯಗಳು ಬರಬಹುದು. ಅಂತಹದ್ದೊಂದು ದೃಶ್ಯ ಅಥವಾ ವಸ್ತು, ಈ ವಿಚಾರ, ಇದರಲ್ಲಿ ಇವತ್ತು ನಾವು ಮಲಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ತಿಳ್ಕೊಳ್ಳೋಣ. ಮಲ ಅಂದ ತಕ್ಷಣ ನಾವು ಸಾಮಾನ್ಯವಾಗಿ ಮೂಗು ಮುಚ್ಕೊಂಡೇ ಓಡಾಡ್ತೀವಿ. ಅಂದರೆ ಜಾಗೃತಾವಸ್ಥೆಯಲ್ಲಿದ್ದಾಗ, ಎಚ್ಚರವಾಗಿದ್ದಾಗ. ಮಲ ಅಂದ ತಕ್ಷಣ ಒಂದು ಮಾರು ದೂರ ಹಾರ್ತೀವಿ. ಮನೆಯಲ್ಲಿ ಕೂಡ ನಾವು ಟಾಯ್ಲೆಟನ್ನು ಯಾವತ್ತೂ ಕೂಡ ತುಂಬ ಶುಚಿಯಾಗಿ ಇಟ್ಕೊಳ್ತೀವಿ. ಆದರೆ ಕನಸಿನಲ್ಲಿ ನೀವೇನಾದರೂ ಮಲವನ್ನು ಕಂಡರೆ ಏನಾಗತ್ತಪ್ಪ ಅಂತಂದರೆ, ನಿಮ್ಮ ಮನೆಗೆ ಕೆಲವೇ ದಿನಗಳಲ್ಲಿ ಚಿನ್ನ ಬರುತ್ತೆ. ಅಂದರೆ ಅದು ನಿಮಗೆ ನಿಮ್ಮ ತಲತಲಾಂತರದಿಂದ ನಿಮಗೆ ಪಾರಂಪರಿಕವಾಗಿ ಬಂದಂತಹ ಚಿನ್ನ, ಅದರಲ್ಲಿ ನಿಮಗೆ ಭಾಗ ಬರಬಹುದು. ಅಥವಾ ನಿಮಗೆ ಅತ್ಯಂತ ಹೆಚ್ಚು ಒಂದು ಏನು ಹೇಳ್ತಾರೆ, ಧನಾಭಿವೃದ್ಧಿ ಉಂಟಾಗಿ ನೀವು ಮನೆಗೆ ಚಿನ್ನವನ್ನು ಕೊಂಡ್ಕೊಂಡು ಬರಬಹುದು. ಅಥವಾ ನಿಮ್ಮ ತವರು ಮನೆಯಿಂದನೋ ಅಥವಾ ಹೆಂಡತಿ ಮನೆಯಿಂದನೋ, ಅಂದರೆ ಅತ್ತೆ ಮಾವನ ಕಡೆಯಿಂದನೋ ನಿಮಗೆ ಚಿನ್ನ ಸಿಗಬಹುದು. ಹೀಗೆ ಯಾವುದಾದರೂ ಒಂದು ಮೂಲದಿಂದ ನಿಮಗೆ ನಿಮ್ಮ ಮನೆಗೆ ಚಿನ್ನ ಬರುತ್ತೆ. ಹೀಗಾಗಿ ನೀವು ಜಾಗೃತಾವಸ್ಥೆಯಲ್ಲಿ ಮಲವನ್ನು ಕಂಡಾಗ ದೂರ ಸರಿತೀರ. ಆದ್ರೂ ಸಹ ಸ್ವಪ್ನದಲ್ಲಿ ಮಲವನ್ನು ಕಂಡಾಗ ನೀವೇನು ಹೆಸ್ಗೆ ಪಟ್ಕೊಳ್ಳೋವಂಥ ಅಗತ್ಯ ಇಲ್ಲ. ಅದರಿಂದ ನಿಮ್ಮ ಮನೆಗೆ ಒಳ್ಳೆಯದೇ ಆಗುತ್ತೆ, ನಿಮ್ಮ ಮನೆಗೆ ಚಿನ್ನ ಬರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸ್ವಪ್ನಫಲ ವಿಚಾರದಲ್ಲಿ ಭೇಟಿಯಾಗೋಣ. ಗ್ರಾಚಾರ ಪರಿಹಾರ ಚಾನಲ್ ವತಿಯಿಂದ ನಮಸ್ಕಾರಗಳು.